ಮಂಗಳೂರಿನಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಜಾಸ್ತಿ ಆಗಿದೆ, ಇಲ್ಲಿ NIA ಕಚೇರಿ ಬರಬೇಕು ಅಂತ. NIA ಕಚೇರಿ ಬರಬೇಕಾದ್ದು ಮಂಗಳೂರಲ್ಲಿ ಅಲ್ಲ, ಧರ್ಮಸ್ಥಳದಲ್ಲಿ NIA ಕಚೇರಿ ತೆರೀಬೇಕು. ಇವರು ಧರ್ಮಸ್ಥಳದಲ್ಲಿ NIA ಕಚೇರಿ ತೆರೆದು ಪೂರ್ಣ ಪ್ರಮಾಣದ ಒಂದು NIA ಅಲ್ಲಿ ನಿಯೋಜನೆ ಮಾಡಿ ಅಲ್ಲಿ ತನಿಖೆ ಮಾಡಬೇಕು. ಇಲ್ಲಿ ನ್ಯಾಯಾಲಯಗಳು ಕೊಡುವಂಥ ತೀರ್ಪು ಯಾವುದರ ಆಧಾರದ ಮೇಲೆ ಬರುವಂಥದ್ದು? ನ್ಯಾಯಾಲಯ ತೀರ್ಪು ಕೊಡುವಂಥದ್ದು ತನಿಖಾಧಿಕಾರಿಗಳು ಕೊಡುವಂತಹ ಸಾಕ್ಷ್ಯಾಧಾರಗಳು, ಆ ವರದಿಗಳ ಮೇಲೆ ಆಗಿರುತ್ತೆ ನ್ಯಾಯಾಲಯ ತೀರ್ಪು ಕೊಡುವಂಥದ್ದು. ನ್ಯಾಯಾಧೀಶರು ಕೊಡುವಂಥ ತೀರ್ಪು, ಆ ತೀರ್ಪನ್ನು ನಾವು ಗೌರವಿಸಬೇಕು. ಆದರೆ ಆ ತೀರ್ಪು ಆ ರೀತಿ ಬರಲಿಕ್ಕೆ ಕಾರಣ ಯಾರು? ಈ ತನಿಖಾಧಿಕಾರಿಗಳು. ಈ ವಿಚಾರದಲ್ಲಿ ಈ ಏನು 40 ವರ್ಷಗಳಿಂದ ಧರ್ಮಸ್ಥಳದಲ್ಲಿ ಇಂಥ ಘಟನೆಗಳಾಗ್ತಾ ಇದೆ ಅಂತ ಹೇಳಿದ್ದೇವಲ್ಲ, ಈ ಘಟನೆಯಲ್ಲಿ ಅತಿ ಹೆಚ್ಚು ರಾಜ್ಯದಲ್ಲಿ ದೇಶದಲ್ಲಿ ಚರ್ಚೆಯಾದಂಥ ಸೌಜನ್ಯಳದ್ದು ಆರಂಭದಿಂದಲೇ ಎಲ್ಲಿ ಬಾಡಿ ನೋಡಿದವರು ಎಲ್ಲಿದ್ದಾರೆ ಅಲ್ಲಿಂದ ಆರಂಭ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿದ್ದು, ಅದನ್ನು ಇದು ಮಾಡಿದ್ದು, ಅಲ್ಲಿ FIR ಮಾಡಿದ್ದು ಎಲ್ಲವೂ ಕೂಡ ಸಾಕ್ಷ್ಯನಾಶ ಮಾಡಿದ್ದಾರೆ. ಸೌಜನ್ಯ ಆರೋಪಿಗಳು ದಾಖಲೆ ಸಮೇತ ಸಾಕ್ಷ್ಯನಾಶವನ್ನು ಇಟ್ಟಿದ್ದಾರೆ. CBI ಪತ್ರ ಬರೆದಿದೆ ರಾಜ್ಯ ಸರ್ಕಾರಕ್ಕೆ. CBI ದೊಡ್ಡ ತನಿಖಾ ಸಂಸ್ಥೆ, ಸಾಕ್ಷ್ಯನಾಶವಾಗಿದೆ, ಸಾಕ್ಷ್ಯನಾಶವಾಗಲಿಕ್ಕೆ ಇಲ್ಲಿರ್ತಕ್ಕಂತಹ ವೈದ್ಯರು ಸಹಕರಿಸಿದ್ದಾರೆ, ಸ್ಥಳೀಯ ಪೊಲೀಸರ ಸಹಕಾರ ಇದೆ, ಅವರ ಮೇಲೆ ನೀವು ಕ್ರಮ ಕೈಗೊಳ್ಳಬೇಕು ಅಂತ ಸೆಂಟ್ರಲ್ ಬ್ಯೂರೋ ಇನ್ವೆಸ್ಟಿಗೇಷನ್ ಕರ್ನಾಟಕ ಸರ್ಕಾರಕ್ಕೆ ಪತ್ರ ಬರೆದಿದೆ. ಆದರೆ ಇವತ್ತಿನವರೆಗೆ ಕರ್ನಾಟಕ ಸರ್ಕಾರ ಅದನ್ನು ಕೈಗೊಳ್ಳಲಿಲ್ಲ. ನಾನು ಹೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದರೆ, 40 ವರ್ಷಗಳಿಂದ ಈ ದೇಶದಲ್ಲಿರ್ತಕ್ಕಂತಹ ಇಲ್ಲಿರ್ತಕ್ಕಂಥ ಈ ಆರೋಪಿಗಳು, ಬಲಾಢ್ಯರು, ಇವರು ನಾನು ಹೇಳಿದ್ದೇನೆ ಎಲ್ಲ ಪಕ್ಷದ ಹೈಕಮಾಂಡ್ ಇವರೇ ಆಗಿದ್ದಾರೆ. ಖಂಡಿತವಾಗಿ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಈಗ ಖಂಡಿತವಾಗಿ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಬೀದಿಯಲ್ಲಿ ಹೋರಾಟ ಮಾಡ್ತೇವೆ, ಕಾನೂನು ರೀತಿಯಾದ ಹೋರಾಟ ಕೂಡ ಮಾಡ್ತೇವೆ. ಕಾನೂನು ರೀತಿಯಾಗಿ ಒಂದು ವಕೀಲರ ತಂಡವೇ ಹೋರಾಟ ಮಾಡಿಕೊಂಡಿತ್ತು. ನಿಮ್ಗೆ ಗೊತ್ತಿರ್ಬೋದು, ವಕೀಲರ ಬೆಂಗಳೂರು ಧನಂಜಯ ಅವರ ನೇತೃತ್ವದಲ್ಲಿ ಒಂದು ವಕೀಲರ ತಂಡವೇ ಇದರ ಹಿಂದೆ ಇತ್ತು. ಆದರೆ ಎಷ್ಟು ಮಾಡಿದರೂ ಕೂಡ ಇಲ್ಲಿ ಅಧಿಕಾರಿಗಳು ಇವರಿಗೆ ಪೂರಕವಾಗಿ ಕೆಲಸ ಮಾಡಿಕೊಂಡಿದ್ರೆ ಅದೇನು ಮಾಡಲಿಕ್ಕೆ ಸಾಧ್ಯ ಇದೆ? ನೋಡಿ, ಕ್ಷೇತ್ರದ ಬಗ್ಗೆ ಹೇಳಲಿಲ್ಲ, ಕ್ಷೇತ್ರದ ಬಗ್ಗೆ ಹೇಳುವಂಥದ್ದಲ್ಲ, ಅದು ತಪ್ಪು ತಿಳ್ಕೊಳ್ಬಾರ್ದು. ಕ್ಷೇತ್ರದಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಅಲ್ಲಿರುವಂತಹ ದೊಡ್ಡ ಶಕ್ತಿಗಳು, ಬಲಾಢ್ಯರು, ಶ್ರೀಮಂತರು, ಪಾಳೆಗಾರರು, ಅದೇ ಹೇಳುವುದಲ್ಲ, ಅಧಿಕಾರ ಮತ್ತು ರಾಜಕೀಯ ಪ್ರಭಾವ ಅಷ್ಟರ ಮಟ್ಟಿಗೆ ಇದೆ. ಅಷ್ಟರ ಮಟ್ಟಿಗೆ ರಾಜಕೀಯ ಪ್ರಭಾವವನ್ನು ಬೆಳೆಸಿಕೊಂಡಿದ್ದಾರೆ ಇವರು. ಆಗ್ತದಲ್ಲ, ರಾಜಕೀಯ ಪ್ರಭಾವ, ಆರ್ಥಿಕ ಪ್ರಭಾವ ಇದ್ರೆ ಈ ದೇಶದಲ್ಲಿ ಏನು ಬೇಕಾದರೂ ಮಾಡ್ಬೋದಲ್ಲ. ಒಂದು ಹಂತ ಇದೆ, ಜನರ ಸಹನೆಯ ಕಟ್ಟೆ ಹೊಡೆದ್ರೆ ಯಾವ ಪ್ರಭಾವ ಕೂಡ ಅದರ ಮುಂದೆ ನಿಲ್ಲುವುದಿಲ್ಲ. ಆ ಪ್ರವಾಹದ ಮುಂದೆ ಇವರ ಯಾವ ಪ್ರಭಾವಗಳು ಕೂಡ ಉಳಿಲಿಕ್ಕಿಲ್ಲ. ಆ ಸಮಯ ಇವತ್ತು ಸನ್ನಿಹಿತವಾಗಿದೆ, ಆ ಸಮಯ ಸನ್ನಿಹಿತವಾಗಿದೆ. ಆದ ಕಾರಣ ನಾವು ಇಲ್ಲಿರುವಂತಹ ಏನು ಸರ್ಕಾರವನ್ನು, ಪೊಲೀಸ್ ಇಲಾಖೆಯನ್ನು ಮತ್ತೆ ಹಿಂದುತ್ವದ ಹೆಸರಲ್ಲಿ ಇಲ್ಲಿ ಬೀದಿಯಲ್ಲಿ ಬೆಂಕಿ ಹಚ್ಚುವಂತಹ ಈ ಹಿಂದೂ ಸಂಘಟನೆಗಳನ್ನು ನಾವು ಮುಖ್ಯವಾಗಿ ಇಲ್ಲಿ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಈಗ ಮೊನ್ನೆ ಸುಹಾಸ್ ಶೆಟ್ಟಿಯ ಹತ್ಯೆ ಆಯಿತು, ಒಬ್ಬ ರೌಡಿ ಶೀಟರ್. ಅವನ ಹತ್ಯೆಯನ್ನು NIAಗೆ ಕೊಡಲಿಕ್ಕೆ ಇವರೆಷ್ಟು ಓಡಾಡಿದ್ದಾರೆ. ಗೃಹ ಸಚಿವರನ್ನು ಭೇಟಿಯಾದರು, ಪಾರ್ಲಿಮೆಂಟಿನಲ್ಲಿ ಚರ್ಚೆ ಮಾಡಿದರು, ಇಲ್ಲಿ ಗವರ್ನರನ್ನು ಭೇಟಿಯಾದರು, ಬೀದಿಯಲ್ಲಿ ಪ್ರತಿಭಟನೆ ಮಾಡಿದರು, ಕೊಟ್ಟರು. ಯಾಕೆ ಧರ್ಮಸ್ಥಳದಲ್ಲಿ NIA ಕೊಡಲಿಕ್ಕೆ ಇವರು ಪ್ರತಿಭಟನೆ ಮಾಡ್ತಾ ಇಲ್ಲ? ಯಾಕೆ ಅಲ್ಲಿ UAP ಹಾಕಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇಲ್ಲ? ಇಲ್ಲಿ ವೇದವ್ಯಾಸ್ ಕಾಮತ್ ಮತ್ತು ಇಲ್ಲಿನ ಸಂಸದರು ಬ್ರಿಜೇಶ್ ಚೌಟ ಮಾತನಾಡುವಾಗ ಹೇಳುವುದೇನು ಅಂತ ಹೇಳಿದರೆ, ಮಂಗಳೂರಿನಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಜಾಸ್ತಿ ಆಗಿದೆ, ಇಲ್ಲಿ NIA ಕಚೇರಿ ಬರಬೇಕು ಅಂತ. NIA ಕಚೇರಿ ಬರಬೇಕಾದ್ದು ಮಂಗಳೂರಲ್ಲಿ ಅಲ್ಲ, ಧರ್ಮಸ್ಥಳದಲ್ಲಿ NIA ಕಚೇರಿ ತೆರೀಬೇಕು. ಇವರು ಧರ್ಮಸ್ಥಳದಲ್ಲಿ NIA ಕಚೇರಿ ತೆರೆದು ಪೂರ್ಣ ಪ್ರಮಾಣದ ಒಂದು NIA ಅಲ್ಲಿ ನಿಯೋಜನೆ ಮಾಡಿ ಅಲ್ಲಿ ತನಿಖೆ ಮಾಡಬೇಕು. ಆಗ ಗೊತ್ತಾಗ್ತದೆ ಇದರ ಹಿಂದೆಯಲ್ಲಿ ಯಾರಿದ್ದಾರೆ ಅಂತ. ಕೇವಲ ಇಲ್ಲಿ ಆರೋಪಿಗಳು ಮಾತ್ರ ಅಲ್ಲ, ಒಂದು ಅಪರಾಧದಲ್ಲಿ ಅವನಿಗೆ ಸೆಲ್ಟರ್ ಕೊಡುವವನು, ಅದಕ್ಕೆ ಸಹಕರಿಸುವ ಎಲ್ಲ ಆರೋಪಿಯೇ. ಇಂಥ ನೂರಾರು ಸಾವಿರಾರು ಮಂದಿಗಳು ಪ್ರಮುಖವಾದಂಥ ವ್ಯಕ್ತಿಗಳು ಸಿಗಲಿಕ್ಕೆ ಸಾಧ್ಯ ಇದೆ ಅಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಸರಿಯಾದಂಥ ತನಿಖೆ ನಡೆಸಿದರೆ.
ಸೌಜನ್ಯ ವಿಚಾರದಲ್ಲಿ ಅವರು ಕೊಲೆಯಾಗಿದ್ದಾಳೆ ಮತ್ತು ತೀವ್ರವಾದ ಅತ್ಯಾಚಾರ ಆಗಿದೆ. ಅದು ಎಲ್ಲರಿಗೂ ನಮಗೆ ಗೊತ್ತಿದೆ ಮತ್ತು ತುಂಬ ನೋವು ಸಹ ಇದೆ. ಇದರಲ್ಲಿ ಒಂದು ನಮ್ಮ ವಿನಂತಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿಯ ವತಿಯಿಂದ ಒಂದು ಉತ್ತಮ ರೀತಿಯಲ್ಲಿ ತನಿಖೆಯಾಗಿ ಆ ತಪ್ಪಿತಸ್ಥರು ಯಾರಿದ್ದಾರೆ ಅವರನ್ನು ಈ ಕಾನೂನಿನ ಚೌಕಟ್ಟಿನ ಒಳಗೆ ತರಬೇಕು. ಮತ್ತು ಇಂತಹ ಇನ್ನು ಮುಂದಿನ ಕೆಲಸಕ್ಕೆ ಯಾರು ಕೈ ಹಾಕ್ತಾರೆ ಅವರಿಗೆ ಒಂದು ಎಚ್ಚರಿಕೆಯ ಒಂದು ಕರೆಗಂಟೆ ಆಗಬೇಕು ಅಂತ ನಾವು ಈ ಪಕ್ಷದ ಪರವಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಇಲ್ಲಿಗೆ ಮಾಧ್ಯಮದ ತಮ್ಮೆಲ್ಲರಿಗೂ ವಿನಂತಿಯೂ ಕೂಡ ಅದೇ, ಈ ವಿಚಾರವನ್ನು ನೀವು ಚರ್ಚೆ ಮಾಡಿಕೊಂಡು ಈ ವಿಚಾರದಲ್ಲಿ ಸರ್ಕಾರಕ್ಕೆ ಒತ್ತಡ ಇರುವಂಥ ಕೆಲಸವನ್ನು ಮಾಧ್ಯಮ ಪ್ರತಿನಿಧಿಗಳಾದ ತಾವೆಲ್ಲರೂ ಮಾಡಬೇಕು ಅಂತ ಹೇಳುವಂಥ ಒಂದು ವಿನಂತಿಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಯಾಕೆಂದರೆ ಹೇಳಿದರೆ ಅಮಾಯಕ ಹೆಣ್ಣು ಮಕ್ಕಳದು, ಯಾರ್ದೋ ಮನೆಯ ಹೆಣ್ಣು ಮಕ್ಕಳು, ಯಾರೋ ತಂದೆ ತಾಯಿಯರು ಕಣ್ಣೀರು ತೆಗಿತಾ ಇದ್ದಾರೆ. ಈಗ ಒಬ್ಬೊಬ್ಬರು ಹೊರಗೆ ಒಂದು ಮಾತನಾಡಲಿಕ್ಕೆ ಆರಂಭಿಸಿದ್ದಾರೆ. ಅನನ್ಯ ಭಟ್ ಅಂತ ಹೇಳುವಂಥ ಒಬ್ಬ ಮೆಡಿಕಲ್ ವಿದ್ಯಾರ್ಥಿಯ ತಾಯಿ, ಅವರ ಕಣ್ಣೀರು ನೋಡುವಾಗ ಎಂತಹ ಕಲ್ಲು ಹೃದಯ ಕೂಡ ಕರಗಿ ಹೋಗ್ಬೋದು. ಮತ್ತೊಬ್ಬರು ತಾಯಿ ಮೊನ್ನೆ ಏನೋ ಒಂದು ಹೇಳ್ತಾ ಇದ್ರು, ಧರ್ಮಸ್ಥಳಕ್ಕೆ ಹೋಗುವಾಗ ನಮಗೆ ರೂಮಿಗೆ ಬಂದು ಹೊಡೆದ್ರು. ಆ ಅನನ್ಯ ಭಟ್ರ ತಾಯಿ ಹೇಳುವುದು ನೋಡುವಾಗ ರೂಮಲ್ಲಿ ಕೂಡಿ ಹಾಕಿ ಚಿತ್ರಹಿಂಸೆ ಮಾಡಿದ್ರು. ಎಂಥ ಕಠೋರ ಮನಸ್ಥಿತಿ ಇವರದು, ಎಂಥ ಕಠೋರ ಮನಸ್ಥಿತಿ. ಏನು ಪಾಳೆಗಾರಿಕೆ ಇದು? ಸ್ವತಂತ್ರ ಭಾರತದಲ್ಲಿ ಇಂಥ ಪಾಳೆಗಾರರಿದ್ದಾರಾ? ಯಾವ ರೀತಿಯ ಪಾಳೆಗಾರಿಕೆ ಇವರು ಮಾಡ್ತಾ ಇದ್ದಾರೆ? ಇಂಥ ಒಂದು ವ್ಯವಸ್ಥೆ ಏನಿದು? ರಿಪಬ್ಲಿಕ್ ಆಫ್ ಧರ್ಮಸ್ಥಳನ? ಇದರ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ಜನರು? ಏನೋ ಆಗಬೇಕಿತ್ತು, ಇಲ್ಲಿ ಎಷ್ಟೋ ದೊಡ್ಡ ಹೋರಾಟಗಳಾಗಬೇಕಿತ್ತು. ಸರ್ಕಾರ ಯಾವತ್ತೋ ಮಧ್ಯಪ್ರವೇಶ ಮಾಡಬೇಕಿತ್ತು. ಆದರೆ ಸರ್ಕಾರ ಇವತ್ತು ಕೂಡ ಕಂಡು ಕಾಣದಂತೆ ಅವರನ್ನು ರಕ್ಷಿಸಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿದರೆ ಇದಕ್ಕಿಂತ ದೊಡ್ಡ ನಾಚಿಕೆಗೇಡು, ಅವಮಾನ. ಇವತ್ತು ವಿದೇಶಗಳ ಮಾಧ್ಯಮಗಳು ಕೂಡ ಸುದ್ದಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ನೆರೆ ರಾಜ್ಯದ ಏನು ಕೆಲವು ಫ್ರೆಂಡ್ಸ್ಗಳೆಲ್ಲ ನಮಗೆ ಲಿಂಕ್ಗಳನ್ನು ಕಳಿಸ್ತಾ ಇದ್ದಾರೆ. ಏನಿದು ನಿಮ್ಮ ಊರಲ್ಲಿ ಈಗೆಲ್ಲ ಆಗ್ತಾ ಇದೆಯಾ? ಏನು ಇಷ್ಟು ವಿಷಯನೇ ಗೊತ್ತಾಗ್ತಾ ಇಲ್ಲಲ್ಲ ಯಾರಿಗೂ ಕೂಡ ಅಂತ. ನೆರೆಯ ರಾಜ್ಯದ ನಮ್ಮ ಫ್ರೆಂಡ್ಸ್ಗಳು ನಮಗೆ ಯೂಟ್ಯೂಬ್ ಲಿಂಕ್ ಮತ್ತು ಮೀಡಿಯಾದಲ್ಲಿ ಬಂದಂಥ ಲಿಂಕ್ಗಳನ್ನು ಕಳಿಸಿ ಕೇಳ್ತಾ ಇದ್ದಾರೆ. ಎಷ್ಟು ದೊಡ್ಡ ನಾವೊಂದು ಬುದ್ಧಿವಂತರ ಜಿಲ್ಲೆ ನಮ್ಮದು. ಈ ಜಿಲ್ಲೆಯಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದರೆ ಇದನ್ನು ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮಗೆ. ಆದರೆ ಇದರ ಬಗ್ಗೆ ಇನ್ನೂ ಕೂಡ ಈ ವ್ಯವಸ್ಥೆ ಆ ಆರೋಪಿಗಳನ್ನೇ ರಕ್ಷಣೆ ಮಾಡಲಿಕ್ಕೆ, ಆರೋಪಿಗಳನ್ನೇ ಸಮರ್ಥನೆ ಮಾಡಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಬೇಸರದ ಸಂಗತಿ ಬೇರೆ ಏನಿಲ್ಲ.